ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಿಮಗೆ ಯಾರಿಗೆ ಮದುವೆಯಲ್ಲಿ ಅಡೆತಡೆ ಆಗ್ತಾ ಇದೆ ಅಥವಾ ಪ್ರೀತಿಯಲ್ಲಿ ಸೋತೋಗಿರೋಂಥವ್ರು, ನಾವು ಅದೇ ಪ್ರೀತಿಸಿದಂತಹ ಹುಡುಗಿನ ಅಥವಾ ಹುಡುಗನ ನಾವು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಥವಾ ಒಂದು ಮದುವೆ ಆಗಿ ಇನ್ನೊಂದು ಮದುವೆಗೆ ಡೈವರ್ಸ್ ಕೇಸ್ ಎಲ್ಲ ಆಗಿ ನಾವು ಮತ್ತೊಂದು ಮದುವೆ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಂಥವ್ರು ಈ ವಿಶೇಷವಾದ ಪುಟ್ಟು ತಂತ್ರನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ನೀವು 9 ಸೋಮವಾರಗಳ ಕಾಲ ನಾನು ಹೇಳ್ಕೊಡುವಂಥ ಈ ಪುಟ್ಟು ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಮದುವೆ ಆಗೋವಂಥ ಯೋಗ ಖಂಡಿತವಾಗ್ಲೂ ಬರುತ್ತೆ. ಅಕಸ್ಮಾತ್ ಮದುವೆ ಯೋಗದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಇವಾಗ ನಾಳೆಯಿಂದ ಮಾಡ್ಕೊಳ್ಳೋ ಅಂಥವ್ರು, ಇದನ್ನು ನೋಡಿ ಮಾಡಬೇಕು ಅನ್ನೋ ಮನಸ್ಸಿರೋ ಅಂಥವ್ರು ಖಂಡಿತವಾಗ್ಲೂ ನೀವು ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬಂದು 11 ವಿಳೆದೆಲೆ ಬೇಕಾಗುತ್ತೆ. ಅದರ ಮೇಲೆ ಒಂದೊಂದು ನೀವು ಅರಿಶಿಣದ ಕೊಂಬನ್ನು ಇಟ್ಟು ಅದನ್ನು ನೀವು ವಿಳೆದೆಲೆಯ ಎಲೆಯ ಒಳಗಡೆ ಆ ಅರಿಶಿಣದ ಗೋಟನ್ನು ಇಟ್ಟು ಅರ್ಶಿಣದ ದಾರದಿಂದ ನೀವು ಅದನ್ನು ಕಟ್ಕೊಬೇಕಾಗುತ್ತೆ. ಯಾವ ರೀತಿ ಅಂದರೆ ಹಾರದ ರೂಪದಲ್ಲಿ ಕಟ್ಕೊಬೇಕಾಗುತ್ತೆ. ಅದನ್ನು ನೀವು ಹಾರನ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಪೂರ್ವ ದಿಕ್ಕಿರುತ್ತಲ್ಲ, ಅಂದರೆ ಸೂರ್ಯ ಉದಯ ಆಗುವಂತಹ ದಿಕ್ಕಿಗೆ ನೀವು ಯಾರು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅಂಥವರು ನಿಮ್ಮ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ದೇವರಿರ್ಬೋದು ಅಥವಾ ಯಾವುದೇ ದಿಕ್ಕಲ್ಲಿ ನಿಮ್ಮ ಮನೆಯ ದೇವರ ರೂಮ್ ಇರ್ಬೋದು, ಆದರೆ ನೀವು ಮಾತ್ರ ಕುತ್ಕೊಬೇಕಾಗಿರೋದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತಿರಬೇಕು. ಅಂದರೆ ಸೂರ್ಯ ಉದಯಿಸೋ ಕಡೆ ನೀವು ಮುಖ ಮಾಡಿ ಕೂತ್ಕೊಳ್ಳುವಾಗ, ಅಲ್ಲಿ ನೀವು ನೆಲದ ಮೇಲೆ ಕೂತ್ಕೊಳ್ಳುವಾಗ ನೀವು ಏನು ಮಾಡಬೇಕು ಅಂದರೆ ಕಪ್ಪುದು ಕಂಬಳಿ ಇರುತ್ತಲ್ಲ, ಅಥವಾ ಒಂದು ಕಂಬಳಿನ ನೀವು ಕುತ್ಕೊಳ್ಳೋ ಅಂಥ ಒಂದು ಚಾಪೆ ಇರ್ಬೋದು, ಆ ಚಾಪೆ ಮೇಲೆ ಒಂದು ಕಂಬಳಿನ ಹಾಕ್ಕೊಂಡು ಅದರ ಮೇಲೆ ನೀವು ಕೂತ್ಕೊಂಡು ಅದನ್ನು ನೀವು ಧಾರಣೆ ಮಾಡ್ಕೊಬೇಕು. ಯಾಕಂದರೆ ನಿಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ, ನಿಮಗೆ ಯಾರಾದರೂ ಮಾಟ ಮಂತ್ರನ ಮಾಡಿಸಿ ನಿಮಗೆ ಮದುವೆ ಆಗಬಾರ್ದು ಅಂತ ಮಾಡಿಸಿದ್ರೆ, ಅಥವಾ ನಿಮ್ಗೆ ಏನಾದರೂ ಕೆಟ್ಟ ದೃಷ್ಟಿಗಳಾಗಿದ್ದರೆ, ಕಣ್ಣು ದೃಷ್ಟಿಗಳಾಗಿದ್ದರೆ, ಅಥವಾ ನಿಮಗೆ ಯಾವುದೋ ಒಂದು ಗ್ರಹ ಬಾಧೆಯಿಂದ ನಿಮಗೆ ತುಂಬ ಗುರುದೋಷಗಳಿದ್ದು ಯಾವುದೋ ಒಂದು ಸಾಡೆ ಸಾತಿ ನಡೀತಾ ಇರ್ಬೋದು, ಕುಜ ದೋಷಗಳಿರ್ಬೋದು, ಅಂಗಾರಕ ದೋಷಗಳಿರ್ಬೋದು, ಮಂಗಳ ದೋಷಗಳಿರ್ಬೋದು, ಅಥವಾ ಯಾವುದೋ ಒಂದು ದೋಷಗಳಿಂದ ನಿಮಗೆ ರಾಹುಕೇತುಗಳ ಸಮಸ್ಯೆಗಳಿಂದ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂದಾಗ, ನಿಮ್ಮ ದೇಹದಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದಾದ್ರೂ ಒಂದು ಪಿತೃಶಾಪಗಳಿಂದ ಕರ್ಮಗಳಿಂದ ನಿಮ್ಮ ದೇಹದಲ್ಲಿ ಅದು ನಿಮಗೆ ಒಂದು ಒಳ್ಳೆಯದನ್ನು ಮಾಡೋಕ್ಕೆ ಅದು ಅವಕಾಶ ಕೊಡ್ತಾ ಇಲ್ಲ ಅಂತ ಅಂದಾಗ, ಆ ಕರ್ಮಗಳೆಲ್ಲ ಹೋಗಬೇಕು ಅಂದಾಗ ನಾವು ತಯಾರಿಸಿದಂತಹ ಅರಿಶಿಣ ಮತ್ತು ವಿಳೆದೆಲೆಯದಿಂದ ಮಾಡಿದಂತಹ ಹಾರನ ನೀವು ಕೊರಳಿಗೆ ಹಾಕಬೇಕು. ಕೊರಳಿಗೆ ಧರಿಸ್ಕೊಂಡು ನೀವು ಶಿವಪಾರ್ವತಿ ಸ್ವಯಂವರ ಮಂತ್ರವನ್ನು ನೀವು 108 ಸಾರಿ ಅದನ್ನು ನೀವು ಹೇಳ್ಕೊಬೇಕಾಗುತ್ತೆ. ಆ ಮಂತ್ರ ಬಂದು ಯಾವ ರೀತಿ ಇರುತ್ತೆ ಅಂದರೆ, ನೋಡಿ ಸ್ನೇಹಿತರೆ, ಯಾಕೆ ಇದನ್ನು ನಾನು ಕೊರಳಿಗೆ ಹಾಕಬೇಕು ಅಂತ ಹೇಳಿದೆ ಅಂದರೆ, ನಮ್ಮಲ್ಲಿರೋವಂತಹ ಶಾಪಗಳಿಂದ ಅಥವಾ ನಮಗೆ ಗೊತ್ತಿಲ್ಲದಂಗೆ ಕೆಲವೊಬ್ಬರು ಕೆಟ್ಟು ಕಣ್ಣು ದೃಷ್ಟಿ ಬಿದ್ದಿರುತ್ತೆ. ಆ ಕೆಟ್ಟು ಕಣ್ಣು ದೃಷ್ಟಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮನೆಗಳಲ್ಲಿ ಮಾಡೋಕ್ಕೆ ಹೋಗಬೇಕು ಅನ್ನುವಾಗ ಖಂಡಿತವಾಗ್ಲೂ ಅದು ನಮ್ಮನ್ನು ಬಿಡೋದಿಲ್ಲ. ಆ ತರಂಗಗಳು ನಮಗೆ ಅಡ್ಡಿನ ಆತಂಕಗಳನ್ನು ಮಾಡ್ತಾ ಇರುತ್ತೆ. ಆ ತರಂಗಗಳು ನಾಶ ಆಗಿ ನಮ್ಮಲ್ಲಿ ಯಾವುದೋ ಒಂದು ದೋಷಗಳೆಲ್ಲ ಹೋಗಬೇಕು ಅಂದಾಗ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಗುರುರಾಯರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗ್ಲೂ ಈ ಹಾರನ್ನು ನೀವು ಕೊರಳಿಗೆ, ಅಂದರೆ ಈ ಮಂತ್ರನ ನೀವು 108 ಸರಿ ಹೇಳೋವರೆಗೂ ಆ ಮಾಲೆ ನಿಮ್ಮ ಕತ್ತಲ್ಲಿ ಇರೋ ಥರ ನೋಡಿಕೊಂಡು ನೀವು ಗುರುರಾಯರೊಂದಿಗೆ ನೀವು ಪ್ರಾರ್ಥನೆನ ನೀವು ಮಾಡ್ಕೊಬೇಕು. ಮೊದಲಿಗೆ ನೀವು ಗಣೇಶನ ಪ್ರಾರ್ಥನೆ ಮಾಡಿ
ತದನಂತರ ನೀವು ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಇಷ್ಟ ದೈವನ ನೀವು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಗ್ರಾಮ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ತದನಂತರ ನೀವು ಗುರುಗಳನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ರಾಯರೇ, ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಖಂಡಿತವಾಗ್ಲೂ ಕೂಡ್ತಾ ಇಲ್ಲ, ಏನಾದರೂ ಮಾಡಿ ನಮಗೆ ಮದುವೆ ಯೋಗ ಬರೋದಕ್ಕೆ ನಾನು ಇವತ್ತು 9 ಸೋಮವಾರಗಳ ಕಾಲ ನಾನು ಈ ವ್ರತನ ಮಾಡ್ತಾ ಇದ್ದೀನಿ ಅಥವಾ ಈ ತಂತ್ರನ ಮಾಡ್ತಾ ಇದ್ದೀನಿ. ನೀವು ಗುರುಗಳಾಗಿ ನನ್ನ ಜೊತೆ ನಿಂತ್ಕೊಂಡು ಈ ಶಿವಪಾರ್ವತಿಯರ ಅನುಗ್ರಹದ ಜೊತೆಗೆ ನನಗೆ ಅತಿ ಶೀಘ್ರವಾಗಿ ಮದುವೆ ಆಗುವಂಥ ಯೋಗ ಕೂಡಿ ಬರಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿ ಅಂತ ಗುರುಗಳ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು, ನೀವು ಆಹಾರನ ಧಾರಣೆ ಮಾಡಿಕೊಂಡು ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ನೋಡಿ, ಸ್ವಯಂವರ ಪಾರ್ವತಿ ಮಹಾಮಂತ್ರ. ಈ ಮಂತ್ರನ ನೀವು 9 ವಾರಗಳ ಕಾಲ ನಾನು ಹೇಳಿದ ರೀತಿಯಲ್ಲಿ 108 ಸರಿ ನೀವು ಪಠಿಸಲೇಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ಮುಖ್ಯವಾಗಿ ಮಂತ್ರ ಪಠಣನೇ ನಮಗೆ ಅದ್ಭುತವಾದ ಶಕ್ತಿ ತುಂಬಿ ನಮಗೆ ಆ ತರಂಗಗಳ ಮೂಲಕ ನಮಗೆ ಕೆಲಸಗಳು ಸಿದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಓಂ ಡ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಾಸಂ ಆಕರ್ಷಾಯ ನಮಃ. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ತೀನಿ. ಸ್ವಯಂವರ ಪಾರ್ವತಿ ಮಹಾಮಂತ್ರ. ಓಂ ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ ಮಮ ವಾಸಂ ಆಕರ್ಷಾಯ ನಮಂ. ಇದನ್ನು ನೀವು ಒಂದು 108 ಸರಿ ನೀವು ಹೇಳ್ಕೊಂಡು ಅದಾದಮೇಲೆ ನೀವು ವಿಶೇಷವಾಗಿ ಅದನ್ನು ನೀವು ಮಾಡಿರೋಂಥ ಆಹಾರನ ನೀವು ತಗೊಂಡೋಗಿ ಯಾವುದಾದ್ರೂ ಶಿವಪಾರ್ವತಿ ಇರೋಂತಹ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ 9 ಸೋಮವಾರಗಳ ಕಾಲ ನೀವು ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ಮದುವೆ ಆಗೋಂಥ ಯೋಗನೂ ಬರುತ್ತೆ. ಮತ್ತು ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು, ಹುಡುಗಿನ ನೀವು ಯಾವ ಹುಡುಗಿನ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಯಾವ ಹುಡುಗನ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈ ನಾಳೆ ಸೋಮವಾರದಿಂದನೇ ಶುರು ಮಾಡ್ಕೊಳ್ಳಿ. ಈ ನಾಳೆ ಸೋಮವಾರದಿಂದ ನೀವು ಮಾಡಿಕೊಂಡ್ರೆ ಒಂದು 9 ಸೋಮವಾರಗಳು ಮಾಡಿದ್ರೆ ಆ 9 ಸೋಮವಾರಗಳ ಮಧ್ಯದಲ್ಲಿ ಯಾವತ್ತೋ ಒಂದು ದಿನ ಯಾವುದೋ ಒಂದು ರೂಪದಲ್ಲಿ ಶಿವನ ಅನುಗ್ರಹದೊಂದಿಗೆ ಪಾರ್ವತಿಯ ಅನುಗ್ರಹದೊಂದಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರಬಹುದು. ಅದಕ್ಕೋಸ್ಕರ ಹೇಳ್ಕೊಟ್ಟಿದ್ದೀನಿ. ತುಂಬಾ ಸರಳವಾದದ್ದು. ಬೇಕಾದಷ್ಟು ದುಡ್ಡುಗಳನ್ನು ಎಲ್ಲೆಲ್ಲೋ ಹೋಗಿ ಹೋಮಗಳು ಅದು ಇದು ಮಾಡಿಸೋದು ಬದಲು ಬೇಕಾದಷ್ಟು ದುಡ್ಡು ಇರೋವಂಥವ್ರು ಮಾಡಿಸ್ಲಿ, ದುಡ್ಡು ಕಾಸು ಇಲ್ದಿರೋ ಅಂಥವ್ರು ಈ ಚಿಕ್ಕ ಪುಟ್ಟ ವಸ್ತುಗಳಿಂದ ಅಲ್ಲಿ ಬೇಕಾಗಿರೋದಂಥದ್ದು 11 ವಿಳೆದೆಲೆ, ಒಂದಿಷ್ಟು ದಾರದ ಗಂಟು ಮತ್ತು ಉಂಡೆ ಅಥವಾ 11 ಅರಿಶಿಣ ಗೋಟುಗಳು, ಇದರಿಂದ ನೀವು ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸರಳವಾದದ್ದು. ಇಷ್ಟ ಆದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ನೋಡಿ ಪ್ರೋತ್ಸಾಹ ಕೊಡಿ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.